ನಮಸ್ಕಾರ ಸ್ನೇಹಿತರೆ, ನೀವೇನಾರ ಎಸ್ ಎಲ್ ಸಿ ಮಾಡಿದರೆ ಈ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಏನಪ್ಪಾ ಅಂದರೆ ಎಸ್ ಎಲ್ ಸಿ ಮಾಡಿರೋರಿಗೆ ಭಾರತೀಯ ಪಶುಪಾಲನೆ ನಿಗಮ ಲಿಮಿಟೆಡಿಂದ ಉದ್ಯೋಗ ಐತೆ. ಎಷ್ಟು ಅಂದರೆ ಟೋಟಲು 2248 ಹುದ್ದೆಗಳು ಖಾಲಿ ಐತೆ. ಎಸ್ ಎಲ್ ಸಿ ಪದವಿ ವಿದ್ಯಾರ್ಥಿ ಹೊಂದಿರೋ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಹಾಕ್ಬೋದು. ಹುದ್ದೆಗಳ ವಿವರ ಮತ್ತು ವಿದ್ಯಾರ್ಹತೆ ನೋಡೋದಾದರೆ ಲಘು ಉದ್ಯಮ ವಿಕಾಸ ಸಹಾಯಕ್ಕೆ 1686 ಒಟ್ಟು ಖಾಲಿ ಇರುವುದು ಲಘು ಉದ್ಯಮ ವಿಕಾಸಕ್ಕೆ ಸಹಾಯಕ ಹುದ್ದೆಗೆ. ಮತ್ತೆ ವಿದ್ಯಾರ್ಹತೆ ಇದಕ್ಕೆ 10ನೇ ತರಗತಿ ಮಾಡಿರಬೇಕು. ಮತ್ತೆ ಲಘು ಉದ್ಯಮ ವಿಸ್ತಾರ ಅಧಿಕಾರಿಗಳಿಗೆ 562 ಹುದ್ದೆ ಖಾಲಿ ಐತೆ. ಇದಕ್ಕೆ ವಿದ್ಯಾರ್ಹತೆ ಪದವಿ ಮಾಡಿರಬೇಕು. ಫಸ್ಟ್ನೇತ್ಗೆ ಎಸ್ ಎಲ್ ಸಿ, ಸೆಕೆಂಡ್ನೇತ್ಗೆ ವಿದ್ಯಾರ್ಹತೆ ಪದವಿ ಮಾಡಿದರೆ ಸಾಕು. ವಯೋಮಿತಿ ಎಷ್ಟಿರಬೇಕು ಅಂತ ನೋಡೋದಾದ್ರೆ ಲಘು ಉದ್ಯಮ ವಿಕಾಸ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಯಸ್ಸು ಕನಿಷ್ಠ 18 ವರ್ಷದಿಂದ ಗರಿಷ್ಠ 40 ವರ್ಷದೊಳಗೆ ಇರಬೇಕು. ಮತ್ತೆ ಲಘು ಉದ್ಯಮ ವಿಸ್ತಾರ ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಯಸ್ಸು 21 ವರ್ಷದಿಂದ 45 ವರ್ಷದೊಳಗೆ ಇರಬೇಕು. ಅಂದರೆ ಗರಿಷ್ಠ 45 ವರ್ಷದೊಳಗಿರೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ಅರ್ಜಿ ಶುಲ್ಕ ಮತ್ತೆ ಆಯ್ಕೆ ವಿಧಾನ ನೋಡೋದಾದ್ರೆ ವಿವಿಧ ಹುದ್ದೆಗಳಿಗೆ ಅನುಗುಣವಾಗಿ ಅರ್ಜಿ ಶುಲ್ಕ ವ್ಯತ್ಯಾಸವಿದೆ. ಮತ್ತೆ ಲಘು ಉದ್ಯಮ ವಿಕಾಸ ಸಹಾಯ ಹುದ್ದೆಗೆ 826 ರೂಪಾಯಿ ಪೇ ಮಾಡಬೇಕಾಗುತ್ತೆ ಇದಕ್ಕೆ ಲಘು ಉದ್ಯಮ ವಿಕಾಸಕ್ಕೆ. ಮತ್ತೆ ಲಘು ಉದ್ಯಮ ವಿಸ್ತಾರ ಅಧಿಕಾರಿಗಳಿಗೆ 944 ಅರ್ಜಿ ಶುಲ್ಕ ಇರುತ್ತೆ. ನೀವೇನಾರ ಆನ್ಲೈನಲ್ಲಿ ಪೇ ಮಾಡೋದಾದ್ರೆ ಇಷ್ಟು ಅರ್ಜಿ ಶುಲ್ಕ ಇರುತ್ತೆ. ಮತ್ತು ಮಾಸಿಕ ವೇತನ ನೋಡೋದಾದ್ರೆ ಲಘು ಉದ್ಯಮ ವಿಕಾಸ ಸಹಾಯಕ ಹುದ್ದೆಗೆ ಅಭ್ಯರ್ಥಿಗಳಿಗೆ 30,500 ಗಂಟು ಸಿಗುತ್ತೆ ನಿಮಗೆ ಸ್ಯಾಲ್ರಿ. ಮತ್ತು ಲಘು ಉದ್ಯಮ ವಿಸ್ತಾರ ಅಧಿಕಾರಿಗಳಿಗೆ ಎರಡನೇದು ಅಂದರೆ ಅದಕ್ಕೆ 40,000 ಗಂಟು ನಿಮಗೆ ಮಾಸಿಕ ವೇತನ ಸಿಗುತ್ತೆ. ಮತ್ತು ನೀವೇನಾರ ಅಪ್ಲಿಕೇಶನ್ ಹಾಕ್ತೀನಿ ಅಂತ ಅಂದರೆ ಅದ್ರ ವೆಬ್ಸೈಟ್ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ. ಪ್ರತಿಯೊಂದು ನೋಟಿಫಿಕೇಶನ್ ನೋಡ್ಕೊಂಡು ನೀವು ಹಾಕ್ಬೋದು. ಅಗತ್ಯ ಮಾಹಿತಿಗಳನ್ನು ತುಂಬಿ ಅಂತ ಕೊಟ್ಟರೆ ಅಗತ್ಯವಾದ ಡಾಕ್ಯುಮೆಂಟ್ ಫೋಟೋ ಮತ್ತು ಅಪ್ಲೋಡ್ ಮಾಡಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಯಾವ ಥರ ಆನ್ಲೈನಲ್ಲಿ ಹಾಕೋದು ಅನ್ನೋದು ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಇದು ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ಹೋಗಿ ನೀವು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಈ ಥರ ಅಪ್ಲಿಕೇಶನ್ ಇರುತ್ತೆ ಆನ್ಲೈನ್ ಅರ್ಜಿ ನಮೂನೆ ಅಂತ. ಇದರಲ್ಲಿ ಕೆಲಸದ ಪ್ರಕಾರ ನೀವು ಯಾವುದಕ್ಕೆ ಹಾಕ್ತೀರಾ ಅದಕ್ಕೆ ಲಘು ಉದ್ಯಮ ಮತ್ತು ಲಘು ಉದ್ಯಮ ವಿಕಾಸ ಸಹಾಯಕ ಎರಡೈತೆ. ನೀವು ಎಸ್ ಎಲ್ ಸಿ ಇಲ್ಲಾದರೆ ವಿಸ್ತಾರ ಅಧಿಕಾರಿಗೆ ಹಾಕ್ಬೋದು, ವಿಕಾಸ ಸಹಾಯಕ ಆದರೆ ಪದವಿ ಮಾಡಿರೋರು ಹಾಕ್ಬೋದು. ಮತ್ತು ಶುಲ್ಕ ಪೇ ಮಾಡಬೇಕು, ಮತ್ತು ಹೆಸರು ಹಾಕಬೇಕು, ಮತ್ತು ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ತಂದೆ ಹೆಸರು ಹಾಕಿ, ಇಲ್ಲ ಗಂಡನ ಹೆಸರು ಹಾಕ್ಬೋದು. ಲೇಡೀಸ್ ಹಾಕ್ತಾ ಇದ್ದರೆ ಮೊಬೈಲ್ ನಂಬರು, ಹುಟ್ಟಿದ ದಿನಾಂಕ, ಇಮೇಲು, ವಿಳಾಸ, ರಾಜ್ಯ ಮತ್ತು ಜಿಲ್ಲೆ, ಮತ್ತು ತಹಸೀಲ್ದಾರ್ ತಾಲೂಕು ಮತ್ತು ಗ್ರಾಮ ಪಂಚಾಯತಿ ಸೆಲೆಕ್ಟ್ ಮಾಡಬೇಕು. ಪಿನ್ ಕೋಡ್ ಎಂಟ್ರಿ ಮಾಡಿ ಫೋಟೋ ಗರಿಷ್ಠ 100 KB ಒಳಗಿರಬೇಕು. ವೈಟ್ ಬ್ಯಾಕ್ಗ್ರೌಂಡ್ ಇರೋ ಫೋಟೋ ಹಾಕ್ಬೇಕಾಗುತ್ತೆ. ಸಿಗ್ನೇಚರು ಅಷ್ಟೇ 50 KB ಒಳಗಿರೋದು ಹಾಕಿ ನಾನು ಎಲ್ಲ ನಿಯಮಗಳನ್ನು ಒಪ್ಪುತ್ತೇನೆ ಅಂದ್ಬಿಟ್ಟು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಿಯಮ ಮತ್ತು ಷರತ್ತುಗಳು ಏನೇನವೆ ಎಲ್ಲ ಓದ್ಕೊಳ್ಳಿ. ಇಲ್ಲಿ ಮುಂದೆ ಅಂತ ಕೊಟ್ಟ ಮೇಲೆ ಅಪ್ಲಿಕೇಶನ್ ಮುಂದೆ ಜನ್ರೇಟ್ ಆಗುತ್ತೆ. ನಿಮ್ಮ ಆನ್ಲೈನಲ್ಲಿ ಅಪ್ಲಿಕೇಶನ್ ಅಪ್ಡೇಟಿಂಗ್ ಆಗಿ ನಿಮಗೆ ಅಕ್ಲೈನ್ಮೆಂಟ್ ಬರುತ್ತೆ. ನೀವೇನಾರು ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಹಾಕ್ಬೋದು. ಇದನ್ನ ನಿಮ್ಮ ಯಾವ ಥರ ಆಯ್ಕೆ ಮಾಡ್ಕೋತಾರೆ ಅಂದರೆ ಸಂದರ್ಶನ ಮೂಲಕ ನಿಮ್ಮ ಆಯ್ಕೆ ಮಾಡ್ಕೋತಾರೆ. ಈಗ ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.